ಸಂಸ್ಕೃತ ಭಾರತದ ಶಾಸ್ತ್ರೀಯ ಭಾಷೆ, ಸನಾತನ ಇತಿಹಾಸವಿರುವ ಭಾಷೆ. ನಮ್ಮ ಭಾಷೆಗೆ ವಿದೇಶಿಗರು ಕೂಡ ಮನಸೋತಿದ್ದಾರೆ. ಸಂಸ್ಕೃತವನ್ನು ಕಲಿಯೋಕೆ ವಿದೇಶದಿಂದ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಅಬ್ಬಬ್ಬಾ, ಅದೇನ್ ಭಕ್ತಿ, ಅದೆಂಥ ಶಿಸ್ತು. ಇವರ ಶ್ರದ್ಧೆ ನೋಡಿದ್ರೆ ಎಂಥವರಿಗೂ ಆಶ್ಚರ್ಯ ಆಗತ್ತೆ. ಕಲಿಕೆ ಮೇಲಿನ ಇವರ ಆಸಕ್ತಿ ನೋಡಿದ್ರೆ ಖುಷಿ ಆಗತ್ತೆ. ಅಂದಹಾಗೆ ಇದು ವಿದೇಶಿಗರಿಗೆ ನಮ್ಮ ಸಂಸ್ಕೃತ ಭಾಷೆ ಮೇಲಿನ ಗೌರವ. ಮಾತೃಭಾಷೆಗೆ ಮನಸೋತ ವಿದೇಶಿಗರು. ಚಿಕ್ಕಮಗಳೂರಲ್ಲಿ ಇಸ್ರೇಲಿಗರ ಸಂಸ್ಕೃತಾಭ್ಯಾಸ. ಸಂಸ್ಕೃತ ಭಾಷೆಗೆ ಮನಸೋತ ಇಸ್ರೇಲಿಗರು ಭಾರತದ ಮಾತೃಭಾಷೆ ಕಲಿಯೋಕೆ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ಹಿರೇಮಗಳೂರಿನ ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಸ್ರೇಲಿನ ತಂಡವೊಂದು ಸಂಸ್ಕೃತವನ್ನ ಕಲಿತಿದೆ. Of those who were in sorrow, in big sorrow, were past. Now who are they? Vrishab Shloka Paritana, Vipranishtana, completely lost. Hence they were in Shloka. ಕಳೆದ 8 ವರ್ಷದಿಂದ ಒಂದೊಂದೇ ತಂಡವಾಗಿ ವಿದೇಶಿಗರು ಸಂಸ್ಕೃತ ಅಭ್ಯಾಸಕ್ಕಾಗಿಯೇ ಹಿರೇಮಗಳೂರಿಗೆ ಬರ್ತಾರೆ. ಸಂಸ್ಕೃತವನ್ನ ಕಲಿತು ಭಾರತೀಯ ಸಂಸ್ಕೃತಿಯನ್ನ ತಿಳಿದುಕೊಂಡು ಹೋಗ್ತಾರೆ. ರಾಮನ ಮುಂದೆ ಸಂಸ್ಕೃತ ಕಲಿಯೋದೇ ಖುಷಿ ಅಂತಾರೆ ಇಸ್ರೇಲಿಗರು. It's amazing. First of all, because of Vaishnava's teaching and treatment and family, it's been an amazing experience. We get to really dipping into the shlokas and the Ramayana, and it's really interesting for us because we're not so familiar with the stories. I think it's a very unique experience. ಸದ್ಯ 6 ಮಂದಿ ಇಸ್ರೇಲ್ ಮೂಲದವರು ಕಳೆದ 20 ದಿನಗಳಿಂದ ಇಲ್ಲಿ ಸಂಸ್ಕೃತ ಕಲಿಯುತ್ತಿದ್ದಾರೆ. ರಾಮನ ಸನ್ನಿಧಿಯಲ್ಲಿ ರಾಮಾಯಣದ್ದೇ ಶ್ಲೋಕ ಪಠಿಸುತ್ತಿದ್ದಾರೆ. ಹಿರೇಮಗಳೂರು ಕಣ್ಣನ್ ಹಾಗೂ ಅವರ ಸಹೋದರ ಪುತ್ರ ವೈಷ್ಣವ ಇಸ್ರೇಲಿಗರಿಗೆ ಸಂಸ್ಕೃತವನ್ನ ಕಲಿಸುತ್ತಿದ್ದಾರೆ. ಹಿರೇಮಗಳೂರು ಕೋದಂಡರಾಮಚಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರವಾಸ, ಮುಖ್ಯವಾಗಿ ಅಧ್ಯಯನ, ಇದೆರಡನ್ನು ಮಾಡಲಿಕ್ಕಾಗಿ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಸಂಸ್ಕೃತವನ್ನು ಓದುವವರ ಆಸಕ್ತಿಯನ್ನು ಕಂಡಾಗ ನಿಜವಾಗ್ಲೂ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಾವು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಸಂಸ್ಕೃತ ಭಾಷೆಯನ್ನು ನಾವು ಎಲ್ಲೋ ಮೂಲೆ ಗುಂಪು ಮಾಡ್ತಾ ಇರುವ ಸಂದರ್ಭದಲ್ಲಿ, ಈ ಕಾಲದಲ್ಲಿ, ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ವಿದೇಶಿಯರು ಸಂಸ್ಕೃತದ ಆಸಕ್ತಿಯನ್ನು ಹೊಂದಿ, ಎಲ್ಲರಿಗೂ ಆ ಆಸಕ್ತಿಗೂ ಒಂದು ಕಾರಣ ಅವರು ಮಾಡುತ್ತಿರುವಂತಹ ಯೋಗಾಭ್ಯಾಸ. ಒಟ್ಟಾರೆ ಭಾರತೀಯ ಸನಾತನ ಸಂಸ್ಕೃತಿ, ಮಾತೃಭಾಷೆ ಸಂಸ್ಕೃತ, ಈ ನೆಲದ ಯೋಗಕ್ಕೆ ವಿದೇಶಿಗರು ಮನಸೋತಿರೋದಂತೂ ಸತ್ಯ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಆತ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಖಾದಿದಾರಿ. ಆದರೆ ಆತ ಸಾಮಾನ್ಯನಲ್ಲ. ಓರ್ವ ಖಾವಿದಾರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದ. ಇದೀಗ ₹1 ಕೋಟಿ ವಸೂಲಿ ಮಾಡಿದ್ದವನು ಅಂಧರಾಗಿದ್ದಾನೆ. ಅಪ್ಪಬ್ಬ, ಸಿಎಂ ಸಿದ್ದರಾಮಯ್ಯ ಜೊತೆ ಅದೇನ್ ಪೋಸು, ಮಾಜಿ ಡಿಸಿಎಂ ಈಶ್ವರಪ್ಪ ಜೊತೆ ಏನ್ ಲುಕ್ಕು, ಸಂಗೊಳ್ಳಿ ರಾಯಣ್ಣ ಗೆಟಪ್ ನಲ್ಲಿ ಏನ್ ಮಿಂಚಿಂಗು. ಇಂಥ ಶೋ ಆಫ್ ರಾಜ ಈಗ ಮಾಡಬಾರ್ದ ಕೆಲಸ ಮಾಡಿ ಕಂಬಿ ಎಣಿಸ್ತಿದ್ದಾನೆ. ಸ್ವಾಮೀಜಿಗೆ ₹1 ಕೋಟಿ ನಾಮ. ಅಂದಹಾಗೆ ಈ ವಂಚಕನ ಹೆಸರು ಪ್ರಕಾಶ್ ಮುಧೋಳ. ಈತ 2023ರ ಬೆಳಗಾವಿ ಜಿಲ್ಲೆ ರಾಮದುರ್ಗ ವಿಧಾನಸಭಾ ಜೆಡಿಎಸ್ ಅಭ್ಯರ್ಥಿ. ಇಂತಹ ಪ್ರಕಾಶ್ ಮುಧೋಳ ಕಾವಿಧಾರಿ ಸ್ವಾಮೀಜಿಗೆ ಬರೋಬ್ಬರಿ ₹1 ಕೋಟಿ ಪಂಗನಾಮ ಹಾಕಿದ್ದಾನೆ. ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಪುನರ್ವಸತಿ ಕೇಂದ್ರದ ರಾಮರೂಢ ಮಠದ ಪರಮ ರಾಮರೂಢ ಸ್ವಾಮೀಜಿಗೆ ಪ್ರಕಾಶ್ ಮುಧೋಳ ವಂಚನೆ ಮಾಡಿದ್ದಾನೆ. ಎಡಿಜಿಪಿ ಡಿವೈಎಸ್ಪಿ ಹೆಸರಲ್ಲಿ ಕರೆ ಮಾಡಿ, ನಿನ್ನ ಕೆಲ ವಿಡಿಯೋಗಳು ನಮಗೆ ಸಿಕ್ಕಿವೆ,
ಚಿತ್ರದುರ್ಗದ ಮುರುಘಾ ಸ್ವಾಮೀಜಿ ರೀತಿ ಗತಿ ಕಾಣಿಸ್ತೀನಿ ಅಂತ ಬೆದರಿಸಿ 1 ಕೋಟಿ ಹಣ ವಸೂಲಿ ಮಾಡಿದ್ದಾನೆ. ಪರಮರಾಮರೂಢ ಸ್ವಾಮೀಜಿ ರಾತ್ರೋರಾತ್ರಿ ಭಕ್ತರ ಬಳಿ ಬಂದು ಹಣ ಕಲೆಕ್ಟ್ ಮಾಡಿ ಪ್ರಕಾಶ್ ಮುದೋಳನಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಮತ್ತಷ್ಟು ಹಣಕ್ಕಾಗಿ ಪ್ರಕಾಶ್ ಮುದೋಳ ಬೇಡಿಕೆ ಇಟ್ಟಿದ್ದಾನೆ. ಆಗ ಸ್ವಾಮೀಜಿ ಬೇರೆ ವಿಧಿ ಇಲ್ಲದೆ ಬಾಗಲಕೋಟೆ ಸಿಇಎನ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ತನಿಖೆ ಮಾಡಿ ಈತನ ಬಣ್ಣ ಬಯಲು ಮಾಡಿದ್ದಾರೆ. ಇನ್ನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಮುಜುಗರನ್ನ ತಪ್ಪಿಸಿಕೊಳ್ಳಲು ಸ್ವಾಮೀಜಿ ಮಠದಿಂದ ಕಾಲ್ಕಿತ್ತಿದ್ದಾರೆ. ಇದು ಸ್ವಾಮೀಜಿ ಮೇಲೂ ಸಂಶಯ ಮೂಡುವಂತೆ ಮಾಡಿದೆ. ವಂಚಕ ಪ್ರಕಾಶ್ ಮುದೋಳ ಹಾಗೂ ಸ್ವಾಮೀಜಿ ಮೇಲೂ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. 1 ಕೋಟಿ ರೂಪಾಯಿ ಅಂತಂದರೆ ಇದು ಸಣ್ಣ ಅಮೌಂಟ್ ಅಲ್ಲಿದು. ಯಾಕಂತಂದರೆ ಇವತ್ತು ಭಕ್ತರಿಗೆ ಹೇಳಬೇಕಾಗಿತ್ತು ಅವರು ಈ ಥರ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಈ ಥರ ನಮಗೆ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಕೂಡ ಆ ಮಠದ ಒಬ್ಬ ಭಕ್ತಾದಿಗಳ ಆದವರು, ಅವರ ಮೇಲೆ ಅಭಿಮಾನ ಇಟ್ಕೊಂಡವರು. ಹೀಗಾಗಿ ನಮಗೂ ಕೂಡ ನೋವಾಗುತ್ತೆ. ಒಟ್ಟಾರೆ ಸ್ವಾಮೀಜಿಗೆ ಕೋಟಿ ರೂಪಾಯಿ ಪಂಗನಾಮ ಹಾಕಿದ ಘಟನೆ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಜೊತೆಗೆ ಕೋಟಿ ರೂಪಾಯಿ ಕೊಟ್ಟ ಸ್ವಾಮೀಜಿ ನಡೆ ಕೂಡ ಸಂಶಯ ಮೂಡಿಸಿರುವುದಂತೂ ಸತ್ಯ. ಬಾಗಲಕೋಟದಿಂದ ಮಹಂತೇಶ್ ಜೊತೆ ಸಿದ್ದು ದುತ್ತನಗಾವಿ, ರಿಪಬ್ಲಿಕ್ ಕನ್ನಡ. ಆ ಜಿಲ್ಲೆಯಲ್ಲಿ ನಡೆಯುವ ವಿಶ್ವ ಹಿಂದೂ ಮಹಾಗಣಪತಿ ಇಡೀ ರಾಜ್ಯದಲ್ಲೇ ಫೇಮಸ್. ಅಲ್ಲಿನ ಗಣೇಶನ ವಿಸರ್ಜನಾ ಮೆರವಣಿಗೆ ನಡೆಯುವಂಥ ಶೋಭಾಯಾತ್ರೆ ಇದೆಯಲ್ಲ, ಅಷ್ಟೇ ಪ್ರಖ್ಯಾತಿ. ಈ ಶೋಭಾಯಾತ್ರೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಜನರು ಪಾಲ್ಗೊಂಡು ಗಣೇಶನ ವಿಸರ್ಜನೆ ಯಾತ್ರೆಯಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು, ಪಡ್ಡೆ ಹುಡುಗರು ಎಲ್ಲರೂ ಕೂಡ DJ ಶಬ್ದಕ್ಕೆ ಸಖತ್ ಡ್ಯಾನ್ಸ್ ಮಾಡಿದರು. ಸಾಗರ ಕೋಟೆ ನಾಡಿನಲ್ಲಿ ಜನ ಸಾಗರ, ಎಲ್ಲೆಲ್ಲೂ ಕೇಸರಿ ಬಾವುಟ, DJ ಸೌಂಡು, ಭರ್ಜರಿ ಡ್ಯಾನ್ಸ್. ಇದು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯ ಝಲಕ್. ಕೋಟೆನಾಡಲ್ಲಿ ಗಣೇಶನ ಅದ್ದೂರಿ ಮೆರವಣಿಗೆ, ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗಿ. ರಾಜ್ಯಾದ್ಯಂತ ಕೂರಿಸುವ ಅಷ್ಟು ಗಣಪತಿಗಳದ್ದೇ ಒಂದು ಲೆಕ್ಕ ಆದ್ರೆ ಚಿತ್ರದುರ್ಗದಲ್ಲಿ ಕೂರಿಸುವ ಹಿಂದೂ ಮಹಾಗಣಪತಿಯದೇ ಮತ್ತೊಂದು ಲೆಕ್ಕ. ಈ ಗಣಪನ ಶೋಭಾಯಾತ್ರೆ ದಿನ ಇಡೀ ಊರಿಗೂರೇ ಬಂದ್ ಆಗುತ್ತೆ. ಇಡೀ ಕೋಟೆ ನಾಡು ರೋಡಿಗಿಳಿಯುತ್ತೆ. ಲಕ್ಷ ಲಕ್ಷ ಜನ ಸೇರ್ತಾರೆ ಅಂದ್ರೆ ಗಣೇಶನ ಗತ್ತು ಗಮ್ಮತ್ತು ಎಷ್ಟಿರಬೇಡ ನೀವೇ ಊಹಿಸಿಕೊಳ್ಳಿ. ಈ ಬಾರಿಯ ಶೋಭಾಯಾತ್ರೆಯನ್ನ VHP ರಾಷ್ಟ್ರೀಯ ಸಂಯೋಜಕ ನೀರಾಜ್ ದೋನೀರಿಯಾ ಉದ್ಘಾಟನೆ ಮಾಡಿದ್ರು. ವಿವಿಧ ಹಿಂದುಳಿದ ವರ್ಗದ ಮಠಾಧೀಶರು, ಶಾಸಕ KC ವೀರೇಂದ್ರ ಪಪ್ಪಿ, ಮಾಜಿ ಶಾಸಕ ತಿಪ್ಪಾರೆಡ್ಡಿ ಭಾಗಿಯಾಗಿದ್ರು.